ಇಲ್ಲಿವರೆಗಿನ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ರ ನಟ ದರ್ಶನ್ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕೇವಲ ಮೆಸೇಜ್ ಮಾಡಿದ್ಕೆ ಕೊಲೆ ಮಾಡಿಸಿದ್ರ ದರ್ಶನ್? ಹಾಗಾದ್ರೆ ಇಲ್ಲಿ ಹೋಗಿ ಬಂದು ಕೇಳ್ಪಡ್ತಾ ಇರೋದು ಒಂದು ಮೆಸೇಜ್ ವಿಚಾರವೇ. ಹಾಗಿದ್ರೆ ಮೆಸೇಜ್ನ ವಿಚಾರಕ್ಕೆ ಕೊಲೆ ಮಾಡಿಸೋದಕ್ಕೆ ಮುಂದಾದ್ರೆ ದರ್ಶನ್ ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಡಬಹುದಿತ್ತು. ಕಂಪ್ಲೇಂಟ್ ನೀಡದೆ ಅಮಾಯಕನ ಜೀವ ತೆಗೆಸಿದ್ರ ನಟ ದರ್ಶನ್? ಮಗನನ್ನ ಕಳೆದುಕೊಂಡ ಪೋಷಕರಿಂದ ಕಣ್ಣೀರಿನ ಶಾಪ ಹಾಕಲಾಗ್ತಾ ಇದೆ. ನೋಡಿ, ಎಲ್ರಿಗೂ ಈ ಪ್ರಶ್ನೆ ಕಾಡ್ತಾ ಇದೆ. ಸೆಲೆಬ್ರಿಟಿ ಅಂದಮೇಲೆ ಇವ್ರಿಗೆ ಸಹಜವಾಗಿಯೇ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಎಲ್ಲ ಕಡೆಯಿಂದ ಕರೆ ಮಾಡ್ಬೋದು, ಕಾಲ್ ಮಾಡಿಸ್ಬೋದು, ಲೀಗಲ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಅದು ಎಲ್ಲವನ್ನ ಮಾಡಬಹುದಿತ್ತು. ಆದರೆ ಪೊಲೀಸ್ ಸ್ಟೇಷನ್ ಹೋಗಲಿಲ್ಲ, ಪೊಲೀಸರಿಗೆ ಮಾಹಿತಿ ನೀಡಲಿಲ್ಲ, ಲೀಗಲ್ ಆಗಿ ಇದನ್ನ ಹ್ಯಾಂಡಲ್ಲೇ ಮಾಡಲಿಲ್ಲ. ವೈಯಕ್ತಿಕವಾಗಿ ತೆಗೆದುಕೊಂಡ್ರ ದರ್ಶನ್? ಕೊಲೆ ಮಾಡಿಸ್ಬೇಕು ಅಂತ ಸುಪಾರಿಯನ್ನು ಕೊಟ್ಟಿದ್ರ ದರ್ಶನ್? ಇದು ಪ್ರಶ್ನೆ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ, ಬೆಕ್ಕಿ ಅಳ್ತಾ ಇದ್ದಾರೆ. ಮಗನನ್ನ ಕಳೆದುಕೊಂಡಂತ ನೋವಿನಲ್ಲಿ ಆ ಫ್ಯಾಮಿಲಿ ಇದೆ, ಶಾಪ ಹಾಕ್ತಾ ಇದ್ದಾರೆ. ಬುದ್ಧಿ ಕೊಡ್ಬೇಕಂತಾರೆ. ನಾವೇನು ಹೇಳೋಣ, ಸಾಮಾನ್ಯ ಮನುಷ್ಯರು ಗೊತ್ತಿಲ್ಲ. ಡ್ಯೂಟಿಗೆ ಹೋಗಿದ್ದಾನೆ ದುರ್ಗದಲ್ಲಿ ಅಷ್ಟೇ. ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಆಗಿದ್ ಗೊತ್ತು ಈ ಗಳಿಗೆ ಎಲ್ಲಿ ಗೊತ್ತಾಗಿರೋದು. ಈ ಗಳಿಗೆ ಇಲ್ಲಿ ದುರ್ಗ ಬಸ್ ಪೊಲೀಸ್ನವರು ಚಿತ್ತೂರ್ಗೆ ಬರ್ರಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಅಷ್ಟೇನೆ ಬಂದೀವಿ. ಬುದ್ಧಿ ಕೊಡ್ಬೇಕಂತಾರೆ. ನಾವೇನು ಹೇಳೋಣ, ಸಾಮಾನ್ಯ ಮನುಷ್ಯರು ಗೊತ್ತಿಲ್ಲ. ಡ್ಯೂಟಿಗೆ ಹೋಗಿದ್ದಾನೆ ದುರ್ಗದಲ್ಲಿ ಅಷ್ಟೇ. ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಆಗಿದ್ ಗೊತ್ತು ಈ ಗಳಿಗೆ ಎಲ್ಲಿ ಗೊತ್ತಾಗಿರೋದು. ಈ ಗಳಿಗೆ ಇಲ್ಲಿ ದುರ್ಗ ಬಸ್ ಪೊಲೀಸ್ನವರು ಚಿತ್ತೂರ್ಗೆ ಬರ್ರಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಅಷ್ಟೇನೆ ಬಂದೀವಿ. ಬುದ್ಧಿ ಕೊಡ್ಬೇಕಂತಾರೆ.